ವಿಷಯಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾನು ಕೆಲವೊಂದು ಸೂಚನೆಗಳನ್ನ ನೀಡುತ್ತೇನೆ, ಎಲ್ಲರೂ ಅದನ್ನು ಅನುಸರಿಸಬೇಕು. ಮೊದಲಿಗೆ ಎಲ್ಲರೂ ನೇರವಾಗಿ ಕುಳಿತುಕೊಳ್ಳಿ. ಇತರೆ ವಿಷಯಗಳಿಗೆ ಸಂಬಂಧಪಟ್ಟಂತೆ ಇರುವಂತಹ ನೋಟ್ ಪುಸ್ತಕಗಳನ್ನು ಮತ್ತೆ ಪಠ್ಯ ಪುಸ್ತಕಗಳನ್ನು ಎತ್ತಿಟ್ಟು ಒಂದು ನೋಟ್ ಪುಸ್ತಕ ಮತ್ತು ಒಂದು ಪೆನ್ನನ್ನು ತೆಗೆದುಕೊಳ್ಳಿ. ನಾನು ಹೇಳುವ ಮುಖ್ಯವಾದ ಅಂಶಗಳನ್ನು ಅದರಲ್ಲಿ ನೀವು ಬರೆದುಕೊಳ್ಳಬೇಕು. ಮತ್ತೆ ನಾನು ಪ್ರಶ್ನೆಗಳನ್ನ ಕೇಳಬೇಕಾದ್ರೆ ಯಾರಿಗೆ ಉತ್ತರ ಗೊತ್ತಿದೆಯೋ ಅವರು ಮಾತ್ರ ಕೈಯನ್ನ ಮೇಲಕ್ಕೆತ್ತಿ ಗುಂಪಲ್ಲಿ ಉತ್ತರವನ್ನ ಕೊಡಬಾರದು. ಆಯ್ತಾ? ಸರಿ ವಿದ್ಯಾರ್ಥಿಗಳು, ನಾವು ಪ್ರತಿನಿತ್ಯ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸ್ತೀವಿ ಅಲ್ವಾ? ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೆಲವು ಚಿತ್ರಪಟಗಳನ್ನ ತೋರಿಸುತ್ತೇನೆ. ಯಾರಿಗೆ ಉತ್ತರ ಗೊತ್ತಿದೆಯೋ ಅವರು ಮಾತ್ರ ಕೈಯನ್ನ ಮೇಲಕ್ಕೆ. ಆಯ್ತಾ? ಈ ಚಿತ್ರವನ್ನ ಗಮನಿಸಿ. ಜೋರಾಗಿ ಹೇಳಬೇಕು. ಎತ್ತಿನ ಗಾಡಿ. ವೆರಿ ಗುಡ್. ಕೂತ್ಕೊಳ್ಳಿ. ಎತ್ತಿನ ಗಾಡಿ. ಎತ್ತಿನ ಗಾಡಿಯನ್ನ ಹಿಂದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಉಪಯೋಗಿಸ್ತಾ ಇದ್ರು. ಏನಕ್ಕೆ? ಜನಗಳನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಲು ಬಳಸ್ತಾ ಇದ್ರು. ವೆರಿ ಕೂತ್ಕೊಳ್ಳಿ. ಮತ್ತೆ ಇನ್ನೊಂದು ಚಿತ್ರವನ್ನು ತೋರಿಸುತ್ತೇನೆ, ಗಮನಿಸಿ. ಹೇಳಿ. ವೆರಿ ಗುಡ್. ಜಟಕ ಬಂಡಿ ಅಂತ ಹೆಸರು. ಈ ಜಟಕ ಬಂಡಿಯನ್ನ ಯಾವ ಉದ್ದೇಶದಿಂದ ಬಳಸುತ್ತಿದ್ರು? ಮನುಷ್ಯರನ್ನು ಕರೆದುಕೊಂಡು ಹೋಗಬೇಕು. ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ